ಧಮಾಕ ಸಿಕ್ಕಾಪಟ್ಟೆ ಜೋರಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ. ಬಟ್ ಬೆಂಗಳೂರಿನಲ್ಲಿ ನಡಿಬಾರ್ದೆಲ್ಲ ನಡೀತಾ ಇದೆ. ಒಂದ್ ಕಡೆ ಆ ಪ್ರೇಯಸಿಗೇನೋ ಕಿರಿಕ್ ಮಾಡ್ದ ಅಂತ ಪೆಟ್ಟು ಬಿತ್ತಂತೆ, ಮತ್ತೊಂದ್ ಕಡೆ ಅಲ್ಲಿ ಫೋನ್ ಕದ್ದಿದ್ದಾನೆ ಯಾರೋ ಒಬ್ಬ ಅಂತ ಆರೋಪ ಕೂಡ ಕೇಳಿ ಬರ್ತಿದೆ. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ. ಇಂಥವುಗಳ ನಡುವೆಯೂ ಕೂಡ ನ್ಯೂ ಇಯರ್ ಪಾರ್ಟಿ ಸಖತ್ ಮಜವಾಗೆ ನಡೀತಾ ಇದೆ. ಇನ್ನು ಹಲವು ರಸ್ತೆಗಳಿದೆ, ನೋಡ್ತಾ ಹೋಗೋಣ. ಹಲವು ಊರುಗಳಿದೆ, ನೋಡ್ತಾ ಹೋಗೋಣ. ಆಮೇಲೆ ಬೇರೆ ಬೇರೆ ಜಿಲ್ಲೆಯವರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಬರೀ ಬೆಂಗಳೂರು ತೋರಿಸ್ತಾ ಇದ್ದಾರೆ ಅಂತ ಇಲ್ಲ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಪಾರ್ಟಿ ಸ್ಪಾಟ್ಗಳು ಹೇಗೆ ಜಗಮಗಿಸ್ತಾ ಇದೆ ಅಂತ ಎಲ್ಲವನ್ನ ತೋರಿಸ್ತಾ ಹೋಗ್ತೀವಿ. ರಾಜ್ಯ ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀವಿ ಅಷ್ಟೇ. 2024 ವೆಲ್ಕಮ್ ಮಾಡ್ಕೊಳ್ಳೋಕೆ ಕೌಂಟ್ ಡೌನ್ ಶುರುವಾಗಿದ್ದು ಎಲ್ಲಾ ಕಡೆ ಸೌಂಡು, ಜೋಶು, ಕ್ರೌಡು ನೋಡ್ತಾ ಇದ್ರೆ ಇಲ್ಲಿ ಕೂತವ್ರಿಗೂ ಕೂಡ ಕುಡಿಬೇಕು ಅನಿಸ್ತಾ ಇದೆ. ನಮ್ಮ ಕ್ಯಾಮ್ರಾಮನ್ ಹನುಮಂತ್ ಅವರು ಆಲ್ರೆಡಿ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ರು ಸೌಂಡ್ ಕೇಳ್ತಾ ಇದ್ದಂಗೆ. ನೋಡ್ತಾ ಹೋಗೋಣ. ಹ್ಯಾಪಿ ನ್ಯೂ ಇಯರ್ 2024 ವೆಲ್ಕಮ್ ಮಾಡ್ಕೊಳ್ಳೋಕೆ ಇಡೀ ವಿಶ್ವವೇ ಸಜ್ಜಾಗಿದೆ. ಇದ್ಯಾವುದೋ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ಕೆಲವು ಕಡೆ ಆಲ್ರೆಡಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಹೌದಾ, ಒಂದು ಟೈಮಿಂಗ್ಸ್ ಆ ಕಡೆ ಇದಾಗಿರುತ್ತಲ್ಲ. ಹಾಗಾಗಿ ನಮಗೆ ಇನ್ನೂ ಕೂಡ 10:15 ಸಂದರ್ಭ, ಇನ್ನೂ 1-1.5 ಗಂಟೆಗಳ ಕಾಲ ಟೈಮ್ ಇದೆ. ಅಲ್ಲಿ ತನಕ ಎಲ್ಲೆಲ್ಲಿ ಹೇಗಿದೆ ಅಂತ ನೋಡ್ತಾನೆ ಅಂದ್ರೆ ತೋರಿಸ್ತಲೇ ಇರ್ತೀವಿ, ನೀವು ನೋಡ್ತಲೇ ಇರಿ ಅಂತ ಹೇಳ್ತಾ, ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಈಗಾಗಲೇ ಬುಕ್ ಮಾಡ್ಕೊಂಡಿರೋರು ಸಖತ್ ಫ್ಯಾಮಿಲಿ ಜೊತೆ ಬಂದು ಫನ್ ಮಾಡ್ತಿದ್ದಾರೆ. ಮತ್ತೆ ಈ ಸಲ ಬರೀ ಫ್ರೆಂಡ್ಸ್ಗಳು ಮಾತ್ರ ಬಂದಿಲ್ಲ, ಫ್ರೆಂಡ್ಸ್ ಗ್ಯಾಂಗ್ ಜೊತೆಗೆ ಫ್ಯಾಮಿಲಿ ಕೂಡ ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ನಂಗೆ ಸ್ವಲ್ಪ ಸಂಜೆ 7 ಗಂಟೆ ಟೈಮಲ್ಲಿ ನ್ಯೂಸ್ ನೋಡಿದಾಗ ಭಯ ಆಯಿತು, ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದಾರಪ್ಪ ಕ್ರೌಡಲ್ಲಿ ಅಂತ. ಏನೇ ಇರಲಿ ನಿಧಾನವಾಗಿ ಮನೆಗೆ ಸೇರುವಂಥ ಕೆಲಸ ಮಾಡಿ. ಹೆಣ್ಮಕ್ಳಿಗೆ ಸೇಫಿಗಂತಲೇ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರೂಲ್ಸ್ಗಳನ್ನ ತಂದಿದ್ದಾರೆ, ಎಲ್ಲವನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬಸ್ಗಳಿದೆ ಓಡಾಡಲಿಕ್ಕೆ ಅಂತಾರೆ, ಯಾಕಂದ್ರೆ ಇವತ್ತು ಯಾರಿಗೂ ನಾವು ಕುಡಿಬೇಡಿ ಅಂತ ಹೇಳೋಕ್ಕಾಗಲ್ಲ, ಅವ್ರದ್ದೇ ಹೋಗ್ತೆಲ್ಲ ಹೊಡಿರ್ತಾರೆ. ಹೇಗಿದ್ರು ಸೇಫಾಗಿ ಮನೆಗೆ ಹೋಗಿ ಅಂತ ಹೇಳ್ತಾ, ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಅವಾಂತರಗಳು, ಇನ್ನೊಬ್ಬನ ಯಾರೋ ಪ್ರೇಯಸಿನ ಮುಟ್ದ ಅಂತ, ಇನ್ನೊಬ್ಬ ಯಾರೋ ಫೋನ್ ಕದ್ದ ಅಂತ, ಇಂಥವುಗಳು ಕೇಳಿ ಬರ್ತಾ ಇದೆ. ಪಾರ್ಟಿ ಜೊತೆಗೆ ಇಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮನೇಲೇ ಕೂತ್ಕೊಂಡು ಪಾರ್ಟಿ ಮಾಡ್ತೀವಿ ಅನ್ನೋರು ಪಬ್ಲಿಕ್ ಟಿವಿನ ಸ್ವಿಚ್ ಆನ್ ಆಗಿ ನೋಡ್ತಾ ಇರಿ. ಎಲ್ಲ ಇಡೀ ರಾಜ್ಯದ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕರೆಕ್ಟ್. ಸೊ ನೋಡ್ತಾ ಇದ್ವಿ ನಾವು ಒಂದ್ ಕಡೆಗೆ ವುಮೆನ್ ಸೇಫ್ಟಿ ಬಗ್ಗೆ ಕೂಡ ನಾವು ಈ ಟೈಮ್ನಲ್ಲಿ ಮಾತಾಡಬೇಕು. ಬಿಕಾಸ್ ಕಳೆದ 1.5 ತಿಂಗಳಿಂದ ನಮ್ಮ ರಾಜ್ಯ ಪೊಲೀಸರು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದ್ರ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರು. ಮತ್ತೆ ಇನೋವೇಟಿವ್ ಟೆಕ್ನಾಲಜಿಗಳ ಸಹಾಯವನ್ನ ಕೂಡ ಪಡ್ಕೊಂಡಿದ್ದಾರೆ. ಕೇವಲ CCTV ಫುಟೇಜಸ್ ಮತ್ತೆ ಪೊಲೀಸರ ಭದ್ರತೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ ಅಡ್ವಾನ್ಸ್ ಮಾತಾಡ್ಸೋಣ ಅಲ್ವಾ. ಸೊ ಶ್ರೀನಿವಾಸ್ ಅವರು ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಯಾವ ಏರಿಯಾದಲ್ಲಿ ಇದ್ದಾರೆ, ಅಲ್ಲಿ ಪಾರ್ಟಿ ಮೋಡ್ ಹೇಗಿದೆ, ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಆಗಿ ಬದಲಾಗಿದೆಯಾ ಆ ಭಾಗ ಅಂತ ನೋಡ್ತಾ ಹೋಗೋಣ. ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಶ್ರೀನಿವಾಸ್. ಸದ್ಯಕ್ಕೆ ತಾವ್ ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಜೋಶ್ ಹೇಗಿದೆ, ಅಲ್ಲಿ ಸೆಲೆಬ್ರೇಷನ್ ನ ಮೋಡ್ ಹೇಗಿದೆ, ನ್ಯೂ ಇಯರ್ 2024 ಆಲ್ರೆಡಿ ಕಾಲಿಟ್ಟಿದೀನೋ ವೈಬ್ ಸಿಗ್ತಾ ಇದೆಯಾ, ಹೇಗೆ? ಮಮತಾ, ನಾವೀಗ ಬ್ರಿಗೇಡ್ ರೋಡ್ ನಲ್ಲಿ ಇದ್ದೇನೆ. ಸಹಜವಾಗಿ ಇನ್ನು 1 ಗಂಟೆ ಬಾಕಿ ಇರುವಂತದ್ದು ಅಥವಾ ಆ ಸಂಭ್ರಮಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಇಡೀ ಬ್ರಿಗೇಡ್ ರಸ್ತೆಯಲ್ಲಿ ಜನ ಜಂಗುಳಿ ಆಗಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಒಳಗಡೆ ಬರ್ತಿರುವಂತ ಫ್ಲೋ. ಸಾವಿರಾರು ಜನರು ಬ್ರಿಗೇಡ್ ರಸ್ತೆಗೆ ಬರ್ತಿದ್ದಾರೆ. 12 ಗಂಟೆಯ ಕ್ಷಣಕ್ಕೆ ಕಾತುರವಾಗಿ ಕಾಯ್ತಿರುವಂತದ್ದು. ಹೊಸ ವರ್ಷವನ್ನ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಕಾಯ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ, ಬನ್ನಿ ಮೇಡಮ್ ಮಾತಾಡಿ. ಹೊಸ ವರ್ಷ ಸೆಲೆಬ್ರೇಷನ್ ಮಾಡಿ ಏನ್ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಫೆಸ್ಟಿವಲ್ ಎಲ್ಲ ಚೆನ್ನಾಗಾಗುತ್ತೆ ಅನಿಸ್ತಿದೆ. ನ್ಯೂ ಇಯರ್ ಎಲ್ಲ 23-24 ಎಲ್ಲರಿಗೂ ಖುಷಿ ಸಿಗ್ಲಿ ಅಂತ ಬರ್ತಿರೋದಾ ಇಲ್ಲಿಗೆ? ಫಸ್ಟ್ ಟೈಮ್ ನಿಮ್ಗೆ ಖುಷಿ ಆಗ್ತಿದೆ? ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಬಂದಿದ್ದೀವಿ, ನಮಗೆ ಬಹಳ ಹೆಮ್ಮೆ. ಒಟ್ಟಿಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ಬೇಕು. 1 2 3. ಮಮತಾ, ಇದು ಜೋಶ್ ಇರುವಂತದ್ದು ಬ್ರಿಗೇಡ್ ರಸ್ತೆಯಲ್ಲಿ. ಸಂಭ್ರಮ ಕಳೆ ಕಟ್ಟಿದೆ, ಜನರು ಕೂಡ ಖುಷಿಯಾಗಿರುವಂತದ್ದು. ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಈ ರೀತಿಯಾಗಿ ಸಜ್ಜಾಗಿದ್ದಾರೆ. ಮಮತಾ, ಜಾಸ್ತಿ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ನೀವು ಪಾರ್ಟಿ ಮೂಡಲ್ಲಿ ಇದ್ದೀರಾ, ಎಂಜಾಯ್ ಮಾಡಿ. ಮತ್ತಿನ್ನೇನಾದ್ರೂ ಆದ್ರೆ ಮತ್ತೆ ಲೈವಿಗೆ ಬನ್ನಿ ಅಂತ ಕರಿತೀವಿ, ಅಲ್ಲಿ ತನಕ ಎಂಜಾಯ್ ಮಾಡಿ ಶ್ರೀನಿವಾಸ್. ಓಕೆ, ಇದು ಬ್ರಿಗೇಡ್ ರೋಡ್ ಅಲ್ಲಿ ಬ್ರಿಗೇಡ್ ರೋಡ್ ನಲ್ಲಿ ಈ ರೀತಿಯಾಗಿದೆ. ಅವ್ರು ಯಾರು ಒಂದ್ ಮಾತಿಗೆ ಮಾತನ್ನ ನಿಲ್ಸೋರು ಒಂದು ಪರಿಸ್ಥಿತಿ ಇಲ್ಲ. ಸಿಕ್ಕಾಪಟ್ಟೆ ಜೋಶ್ ಇದೆ ಅವ್ರಿಗೆ. ಹೊಸ ವರ್ಷ ಕಾಲ ಇಟ್ಟಿದೀವಿ ಅನ್ನೋ ತರನೇ ಆಗ್ಬಿಟ್ಟಿದೆ. 2024 ಬಂದ್ಬಿಟ್ಟಿದೀವಿ, 12 ಗಂಟೆ ಆಗೋಗಿದೆ ಅನ್ನೋ ಮೂಡ್ ನಲ್ಲೇ ಇದ್ದಾರೆ.
ಇದೇ ಜೋಶ್ ಇರ್ಲಿ, ಬಟ್ ಏನು ಅನಾಹುತಗಳಾಗದೇ ಇರಲಪ್ಪ ಅಂತ ಅಷ್ಟೇ ಕೇಳ್ಕೊಳ್ಳೋದು ನಾವು. ಬ್ರಿಗೇಡ್ ರೋಡ್ ನೋಡಿದ್ವಿ, ಈಗ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಇನ್ನು ಆ ಕಡೆ ಹೋಗೋದಾದ್ರೆ ಕೋರ್ಮಂಗ್ಲ, ಈ ಕಡೆ ಎಲ್ಲ ನೋಡ್ತಾ ಹೋಗೋಣ. ಯಾಕಂದ್ರೆ ಹೊಸ ವರ್ಷಕ್ಕೆ ಅಂತ ಒಂದ್ ರೀತಿ ಹೊಸ ಪ್ಲೇಸಿಗೆ ಬಂದ್ಬಿಟ್ಟಿದೀವ ಅನ್ಸುತ್ತೆ ಆ ಭಾಗಕ್ಕೆ ಹೋದಾಗ. ಒಂದ್ ಕಡೆ ಪಬ್ಬು, ರೆಸ್ಟೋರೆಂಟ್, ಕ್ಲಬ್ಗಳು ಒಂದ್ ಕಡೆ ಆದ್ರೆ, ಇನ್ನೊಂದು ಜನ ಕ್ರೌಡ್ ಗ್ಯಾದರ್ ಆಗುತ್ತೆ ಅಂತ ಲೈಟಿಂಗ್ಸ್ಗಳಂತೂ ಅಬ್ಬಬ್ಬಬ್ಬ 2 ಕಣ್ ಸಾಲಲ್ಲ ನೋಡಕ್ಕೆ. ಅದನ್ನೇ ಹೇಳಿದ್ದು, ಯಾವ್ದೋ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದಿರ್ತಾರೆ, ಭಾಷೆ ಗೊತ್ತಿಲ್ಲದಲ್ಲೇ ಇರೋ ಬಂದಿರ್ತಾರೆ, ಅವ್ರನ್ನೆಲ್ಲರನ್ನೂ ಪರಿಚಯ ಮಾಡ್ಕೊಳ್ತೀವಿ ಆ ಟೈಮಲ್ಲಿ. ಹಾಡುಗಳಿಗೆ ಕುಣಿತಾರೆ, ಸ್ಟೆಪ್ಸ್ ಹಾಕ್ತಾರೆ, ಪುಟಾಣಿ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಿರ್ತೀರಿ. ಎಲ್ಲರೂ ಎಂಜಾಯ್ ಮಾಡಿ, ಇದೇ ಅಂದ್ರೆ ಈ ಎಂಜಾಯ್ಮೆಂಟ್ ಮುಂದಕ್ಕೆ ಹೋಗಿ ಇನ್ನೆಲ್ಗೋ ಹೋಗೋದು ಬೇಡ ಅಷ್ಟೇ, ಒಂದು ಪ್ರಜ್ಞಾರಹಿತವಾಗಿ ಎಂಜಾಯ್ ಮಾಡೋದು ಒಳ್ಳೇದು. ಸೊ ಬ್ರಿಗೇಡ್ ರೋಡ್ ಹೇಗಿದೆ ಅಂತ ನೋಡಿದ್ವಿ, ಮುಂದಕ್ಕೆ ಬೇರೆ ಬೇರೆ ರೋಡ್ಗಳನ್ನು ನೋಡ್ತಾ ಹೋಗೋಣ. ನಿಮ್ಗೆ ಏನ್ ಅನಿಸ್ತಾ ಇದೆ ಈಗಲೇ ಈ 2024 ನ ವೈಬ್ಸ್ ನೋಡಿ ಮಮತಾ? ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಇಷ್ಟೇ ಜೋಶ್ ಇರುತ್ತೆ ಅಂತ. ಬಿಕಾಸ್ ನೀವೇ ಹೇಳ್ತಾ ಇದ್ರಿ, ನಿಮ್ಮ 7 ಗಂಟೆ ಬುಲೆಟಿನ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ, ತುಂಬಾ ಜನ ಆಲ್ರೆಡಿ ಬಂದಿದ್ರು. ಆಮೇಲೆ ಸೀಟ್ ಗಳನ್ನ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ರು ಒಂದ್ ವಾರ 2 ವಾರದಿಂದ. ಸೊ ಲಕ್ಷಾಂತರ ಜನ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅವ್ರ ಎಂಜಾಯ್ಮೆಂಟ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಕೇವಲ 1 ಅವರ್ಗೆ ಆ ಜೋಶ್ ಕಡಿಮೆ ಆಗ್ಬಿಡುತ್ತಾ, ಅಥವಾ 2 ಗಂಟೆ 3 ಗಂಟೆ ತನಕನೂ ಕೂಡ ಅಲ್ಲಿ ಇರುತ್ತಾ, ಬ್ಯಾಟ್ರಿ ಫುಲ್ ಆಗಿ ಚಾರ್ಜ್ ಆಗಿ ಇರುತ್ತೆ ಅಲ್ವಾ? ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿದ್ಯಾ, ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಎಂಡ್ ಆಫ್ ದ ಡೇ ನಾವೀಗ ಲೈಫ್ ನಲ್ಲಿ ನೋಡೋದು ಕರೆಕ್ಟ್. ಸೊ ಫ್ಯಾಮಿಲಿ ಜೊತೆಗೆ ಹೇಗ್ ಸ್ಪೆಂಡ್ ಮಾಡಿದ್ವಿ, ಈ ನ್ಯೂ ಇಯರ್ ಹೇಗ್ ವೆಲ್ಕಮ್ ಮಾಡಿದ್ವಿ, ಅದೇ ಅಲ್ವಾ ನಮ್ಗೆ ಇರಬೇಕು. 2023 ಈ ತರ ಎಂಡ್ ಮಾಡಿದ್ವಿ, 24ಕ್ಕೆ ಕಾಲಿಟ್ಟಿವಿ ಅಂತ ನಿಜ ನೀವು ಹೇಳಿದ್ದು. ಸೊ ಆ ನಿಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರಿಲೇಟಿವ್ಸ್ ಬೇಡ, ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ ಅಂದವ್ರಿಗೂ ಕೂಡ ಬೆಂಗಳೂರು ಸೂಪರ್ ಯಾರಿಗೂ ಬೇಡ ಅಂತಿಲ್ಲ, ಬೆಂಗಳೂರು ಎಲ್ರೂ ಬನ್ನಿ ಅಂತಾರೆ. ಬೆಂಗಳೂರು ಹುಟ್ಗುಣನೇ ಹಾಗಲ್ವಾ? ಯಾರೇ ಬದುಕನ್ನ ಅರಸಿ ಬಂದ್ರು ಕೂಡ ಬನ್ನಿ ಅಂತಾರೆ, ಯಾರೇ ಪಾರ್ಟಿ ಮಾಡ್ತೀವಿ ಬಂದ್ರು ಕೂಡ ಓಕೆ ಅನ್ನತ್ತೆ ಬೆಂಗಳೂರು. ಸೊ ನಮ್ಮ ಬೆಂಗಳೂರಿನ ಸ್ಪೆಷಾಲಿಟಿ, ವಿಶ್ವದ ಮೂಲೆ ಮೂಲೆಯಿಂದ ಜನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತಾನೆ ಬರ್ತಾರೆ. ಹೌದು. ಸೊ ಅದನ್ನ ನಾವು ನೋಡ್ತಾ ಇದೀವಿ. ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಎಲ್ರದ್ದು ಖುಷಿ ಒಂದೇ, 2024 ಚೆನ್ನಾಗಿರ್ಲಿ ಅಂತ ಅಲ್ವಾ? 2024 ಅನ್ಕೊಂಡಿದ್ದಕ್ಕಿಂತ ಸಾಧಿಸಿದಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿರ್ಲಿ. ಸ್ವಲ್ಪ ಜನಕ್ಕೆ ಬ್ಯಾಡ್ ಮೆಮೊರೀಸ್ ಇರುತ್ತೆ, ಅದೆಲ್ಲ ಓವರ್ಕಮ್ ಮಾಡೋದಕ್ಕೆ ಅಲ್ವಾ? ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಪ್ರಾಬಬ್ಲಿ 2024 ಸೂಟೇಬಲ್ ಅಂತ ಭಾವಿಸಿದವರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಆಶಾವಾದವನ್ನ ಇಟ್ಕೊಳ್ಳಿ. ಮಧ್ಯ ಇನ್ನೊಂದೊಂದು ಬೇಡವಾಗಿರೋ ಸುದ್ದಿ ನೋಡ್ತಾ ಇದೀವಿ. ಹೌದು, ಮೊಬೈಲ್ ಯಾರೋ ಕದ್ದಿದಾರಂತೆ, ಒಂದಷ್ಟು ಜನ ಸಿಗಾಕೊಂಡಿದ್ದಾರೆ, ಒಂದು ಲಾಠಿ ಚಾರ್ಜ್ ಕೂಡ ಆಗಿದೆ. ಎಸ್, ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ. ಕ್ರೌಡ್ ಮಧ್ಯ ಈ ರೀತಿಯ ಕಿತಾಪತಿಗಳಾಗ್ತಾ ಇದೆ. ಅಲ್ಲಲ್ಲಿ ಚರ್ಚ್ ಸ್ಟ್ರೀಟ್ ನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಯಾಕೆ, ಕಾರಣ ಏನು ನೋಡ್ತಾ ಹೋಗೋಣ. ಜನರನ್ನ ಕಂಟ್ರೋಲ್ ಮಾಡೋಕೆ ಲಘು ಲಾಠಿ ಪ್ರಹಾರ ಪೊಲೀಸರ ಕಡೆಯಿಂದ ಆಗಿದೆ. ಚರ್ಚ್ ಸ್ಟ್ರೀಟ್ ನಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್. 7 ಗಂಟೆಯಲ್ಲೇ ಅಂತ ಜನ ಈಗ ಕೇಳ್ಬೇಕಾ? ಹಾಗಾಗಿ ಕಂಟ್ರೋಲಿಗೆ ಸಿಕ್ತಿಲ್ಲ ಕಂಟ್ರೋಲ್ ಮಾಡೋಕೆ. ಯಾಕಂದ್ರೆ ಬ್ಯಾರಿಕೇಡ್ ಹಾಕಿರ್ತಾರೆ, ಇಷ್ಟಿಷ್ಟಕ್ಕೆ ಮಾತ್ರ ನಿಂತ್ಕೊಳ್ಳಿ ಅಂದಿರ್ತಾರೆ. ಒಬ್ರು ಮೈ ಮೇಲೆ ಒಬ್ರು ಬಿದ್ದಾಗ ಪೊಲೀಸರಿಗೆ ಅದೊಂದು ರೀತಿ ಕಂಟ್ರೋಲ್ ಮಾಡಕ್ ಬೇರೆ ಇನ್ನೇನು ಆಗಲ್ಲ. ನೀವು CCTV ಎಷ್ಟೊಂದು ಹಾಕ್ತಿರಿ, ಒಬ್ಬೊಬ್ರು ತಲೆಗೆ ಒಂದೊಂದು ಕಟ್ಲಿಕ್ಕೆ ಆಗತ್ತಾ? ಸಾಧ್ಯ ಆಗಲ್ಲ. ಹಾಗಾಗಿ ಲಾಠಿ ಚಾರ್ಜ್ ನ ಮಾಡಿದಂತಹ ಪ್ರಸಂಗ ಕೂಡ ನಡೆದಿದೆ. ಲಘು ಲಾಠಿ ಚಾರ್ಜ್ ಆಗಿದೆ. ಮತ್ತೆ ಕ್ರೌಡ್ ಕಂಟ್ರೋಲ್ ಬರ್ತಾ ಇಲ್ಲ. ಅವ್ರು ಕ್ರೌಡ್ ಅಲ್ಲಿ ನಿಂತಿರೋರು ಕರೆಕ್ಟ್ ಆಗಿ ಮಾತು ಕೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಆ ಲೈನ್ ಅನ್ನ ಮೀರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಅನಿವಾರ್ಯವಾಗಿ, ಪೊಲೀಸರಿಗೆ ಏನು ಇಷ್ಟ ಇರಲ್ಲ ಆತರ ಲಾಠಿ ಚಾರ್ಜ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿರಲ್ಲ. ಸಾಧ್ಯ ಆದಷ್ಟು ಹೇಳಿರ್ತಾರೆ, ಬಟ್ ಯಾವಾಗ ನಿಯಂತ್ರಣ ತಪ್ಪುತ್ತೋ ಆಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡಿರ್ತಾರೆ. ಇನ್ನಷ್ಟು ಮಾಹಿತಿ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆಗೆ ಎಲ್ಲೆಲ್ಲಿ ಹೇಗೆ ಹೇಗಿದೆ ಸೀನ್ ಅಂತ ನೋಡ್ತಾ ಹೋಗೋಣ ಅಲ್ವಾ?